ಸಣ್ಣ ಹಳ್ಳಿ, ಫ್ರಾಮ್ಲಿಂಗ್ಹ್ಯಾಮ್ ಅಂತ ಒಂದು ಹಳ್ಳಿ ನಾರಿಚಲ್ಲಿ. ಅಲ್ಲಿ ಆ ಹಳ್ಳಿನಲ್ಲಿ ಒಂದು 30-40 ಕುಟುಂಬ ಇದ್ದರೆ ಹೆಚ್ಚಪ್ಪ. ಅಲ್ಲೊಂದು ದೊಡ್ಡ ಸೆಂಟರ್ ಇತ್ತು, ಇಂಡಿಯನ್ ಬೇಬಿ ಮಸಾಜ್ ಸೆಂಟರ್ ಆ್ಯಂಡ್ ಯೋಗ ಸೆಂಟರ್. ಅನ್ಸು ನನಗೆ ಇಲ್ಲಿ ಬೇಬಿ ಮಸಾಜ್ ಅಂತ, ಇಂಡಿಯನ್ ಬೇಬಿ ಮಸಾಜ್. ಅವ್ರ ಜೊತೆ ಹೋಗಿ ಮಾತಾಡಿದೆ ಒಳಗೆಲ್ಲ. ಅದೇ ನಾವು ಮಾಡ್ತೀವಲ್ಲ, ನಾನು ನನ್ನ ಮಗನ ಮಾಡಿದ್ದೀನಿ, ಕಾಲ ಮೇಲೆ ಹಿಂಗೆ ಹಾಕೊಂಡು ಚೆನ್ನಾಗಿ ತಿಕ್ಕಿ ಮಕ್ಕಳಿಗೆ ಸ್ನಾನ ಮಾಡಿಸೋದು. ಅದನ್ನು ಆಕೆ ಕಲ್ತ್ಕೊಂಬಂದು ಮಾಡ್ತಾಳಲ್ಲಿ. ಅದದ್ವಾ ದುಡ್ಡು ಮಾಡ್ಕೊಳ್ತಾರೆ. ನಾನು ಮೆತ್ತಗೆ ಕೇಳಿದೆ ಎಲ್ಲಿ ಕಲ್ತ್ರಿ ಅಂತ. ರಾಜಸ್ಥಾನಕ್ಕೆ ಬಂದಾಗ ಒಂದು ಗುಡಿಸಲ್ ಮುಂದೆ ಒಂದು ತಾಯಿ ಮಾಡ್ತಿದ್ಲು, ಅದನ್ನು ನೋಡ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಅಂತ. ಅವ್ರಿಗೆ ವಾಪಸ್ ಏನಾದ್ರು ಅಕ್ನಾಲೇಜ್ ಮಾಡಿದ್ರಾ, ಥ್ಯಾಂಕ್ ಮಾಡಿದ್ರಾ? ಅಯ್ಯೋನು ಐ ನೆವರ್ ಗಾಟ್ ಟು ಮೀಟ್ ಹರ್ ಅಗೇನ್ ಅಂತ. ಅಲ್ಲಿ ಅವರು ಪೌಂಡ್ಸಲ್ಲಿ ಈ ಪಾಪ ಬಡತಾಯಿ ಮಕ್ಕಳು. ಹೀಗೆ ಒಂದು ಬೇಬಿ ಮಸಾಜ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಇವತ್ತು ನಮ್ಮ ಬೇವಿನ ಕಡ್ಡಿಯಲ್ಲಿ ಹಲ್ಲು ಉಜ್ತಾ ಇದ್ರಲ್ಲ, 4 ಬೇವಿನ ಕಡ್ಡಿಗೆ $1 ಅಮೇರಿಕದಲ್ಲಿ. ಆ ಥರ ಎಲ್ಲ ಶುರು ಆಗಿದೆ. ನಾವು ಕಾಯಿ ತುರಿ ಅಡುಗೆ ಮಾಡುವಾಗಲೇ ಒಂದಿಷ್ಟು ಸ್ವಾಹ ಆಗ್ತಾ ಇರುತ್ತೆ ಮಕ್ಕಳದು. ಅದನ್ನು ಕಾಯಿ ತುರಿಯನ್ನು ಇವತ್ತು ಹಾಕ್ಕೊಂಡು ವಿಟಮಿನ್ ಭಾಳ ರಿಚ್ ಬ್ರೇಕ್ಫಾಸ್ಟ್ ಅಂತ ಅದನ್ನು ಪ್ರಮೋಟ್ ಮಾಡ್ತಿದ್ದಾರೆ, ಡೆಸಿಕೇಟೆಡ್ ಕೊಕೊನಟ್ ಅಂತ. ನಮ್ಮಲ್ಲಿ ಈ ಪಾರಂಪರಿಕ ಅಂದರೆ ಟೈಮ್ ಟೆಸ್ಟೆಡ್, ಭಾಳ ಶತಮಾನಗಳಿಂದ ಚೆನ್ನಾಗಿ ಪ್ರಯೋಗ ಆಗಿ ಪ್ರಯೋಗ ಸಿದ್ಧವಾಗಿ ಉಳಿದು ಬೆಳೆದು ಅರಳಿ ವಿಕಾಸವಾಗಿ ಬಂದಿರೋ ವಿದ್ಯೆಗಳೇನಿದೆ, ಇವುಗಳನ್ನು ನಾವು ಮತ್ತೆ ಪುನರುಜ್ಜೀವನ ಮಾಡಿದ್ರೆ ಸಾಕು. ಸಿರಸಿಲ್ಲ ಸೀರೆ ಅಂತಿದೆ ಆಂಧ್ರದಲ್ಲಿ, ಮ್ಯಾಚ್ ಬಾಕ್ಸ್ ಸೀರೆ ಅಂತ ಕರೀತಾರೆ. ಮ್ಯಾಚ್ ಬಾಕ್ಸ್ ಒಳಗೆ ಪ್ಯಾಕ್ ಮಾಡಿ ಇಟ್ಬಿಡ್ಬೋದು ಸೀರೆನ. ಅದನ್ನು ನೇಯೋದಕ್ಕೆ 2 ವರ್ಷ ಬೇಕು ಅವ್ರಿಗೆ. ಈಗ ಅದು ಡೈಯಿಂಗ್ ಆರ್ಟ್. ಅದು ಯಾರು ಇದೇ ಕೊಡಲ್ಲ. ಅಯ್ಯೋ ಆ ಥರನೇ ಇರೋವಂಥದ್ದು ಸಿಂಥೆಟಿಕ್ ಸಿಕ್ಕತ್ತೆ ಅಂತ ತೊಗೊಳ್ತಾರೆ. ಅವನು ಕೈಯಾರೆ 2 ವರ್ಷ ನೇಯ್ದು ಕೊಡೋ ಸೀರೆಗೂ ಈಗ ನಿಜವಾದ ಹೂಗೂ ಪ್ಲಾಸ್ಟಿಕ್ ಹೂಗೂ ವ್ಯತ್ಯಾಸ ಇದ್ದಾನೆ. ಪ್ಲಾಸ್ಟಿಕ್ ಹೂವು ಎಷ್ಟಿದ್ರು ಪ್ಲಾಸ್ಟಿಕ್ ಹೂವೇ. ನಾವು ಈ ಪಾರಂಪರಿಕ ವಿದ್ಯೆಗಳನ್ನು ಪ್ರೋತ್ಸಾಹಿಸಬೇಕು, ಆವಾಗಲೇ ಅದು ಉಳಿಯೋದು. ಇದನ್ನೆಲ್ಲ ಪ್ರೋತ್ಸಾಹಿಸಬೇಕು, ವಾಪಸ್ ತರಬೇಕು. ಎಷ್ಟೋ ಹೋಗಿವೆ ಕೂಡ, ಇದರಲ್ಲಿ ಎಷ್ಟೋ ಹೋಗಿವೆ, ಇನ್ನು ಕೆಲವು ಅರ್ಧಂಬರ್ಧ ಉಳಿದಿವೆ. ಇದನ್ನು ನಾವು ಸ್ವಲ್ಪ ನೋಡಿಕೊಂಡ್ರೆ ಅವಾಗ ಏನಾಗುತ್ತೆ, ಇನ್ನೊಂದು ದೇಶದ ಮುಂದೆ ಕೈ ಚಾಚೋದು ತಪ್ಪುತ್ತೆ. ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು, ಇಂಪೋರ್ಟ್ ಕಡಿಮೆ ಮಾಡಬೇಕು. ವಿಜಯನಗರ ಸಾಮ್ರಾಜ್ಯದ ಪ್ರಿನ್ಸಿಪಲ್ ಆಗಿತ್ತು, ಭಗವಾನ್ ವಿದ್ಯಾರಣ್ಯರಿಂದ ಸ್ಥಾಪಿತವಾದದ್ದು. ಅಲ್ಲಿನ ಆರ್ಥಿಕ ನೀತಿಯೇ ಹಾಗೆ. ಒಂದು ಹಳ್ಳಿ ಅಂದರೆ ಅಲ್ಲಿ ಅದೆಷ್ಟೋ 22 ಡಿಪಾರ್ಟ್ಮೆಂಟ್ ಇರಬೇಕು. ಇದಿಷ್ಟು ಇದ್ರೇ ಹಳ್ಳಿ ಅಂತ. ಅಂದರೆ ಏನು ಬೇಕೋ ದಿನನಿತ್ಯದ ಬದುಕಿಗೆ ಅಷ್ಟು ಸಿಕ್ಕಲೇಬೇಕು ಹಳ್ಳಿನಲ್ಲಿ. ಅಷ್ಟು ಜನ, ಅಷ್ಟು ಕುಲದವ್ರು ಇರಲೇಬೇಕು. ಕುಂಬಾರ ಇರಲೇಬೇಕು, ಬಡಗಿಯವನು ಇರಲೇಬೇಕು, ಕೃಷಿಕ ಇರಲೇಬೇಕು, ಅರ್ಚಕ ಇರಲೇಬೇಕು, ಶಿಕ್ಷಕ ಇರಲೇಬೇಕು. ಹೀಗೆಲ್ಲ ಮಾಡ್ತಿದ್ದು ಎಲ್ಲ ಸಿಕ್ಕಬೇಕು ಹಳ್ಳಿನಲ್ಲಿ. ಅದಲ್ಲದೆ ಎಕ್ಸ್ಟ್ರಾ ಏನಾದ್ರು ಬೇಕು ಅಂದರೆ ಬೇರೆ ಕಡೆಯಿಂದ ತರಬೇಕು. ಅಂದರೆ ಎಷ್ಟು ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟು ನಾವು ಬೆಳೆಸಿ ಅದು ಸಮೃದ್ಧವಾಗಿ ಇನ್ನೊಬ್ಬರು ಕೊಡೋ ಥರ ಇರಬೇಕೇ ಹೊರತು ನಾವು ಬೇಡ್ಕೊಂಡು ಹೋಗಬಾರ್ದು ಅಂತ. ಆ ಆರ್ಥಿಕ ನೀತಿಯಿಂದ ಹಂಪೆ ಒಂದು ಕಾಲದಲ್ಲಿ ಹೆಂಗೆ ಬೆಳೆದಿತ್ತು ಅಂದರೆ ಮುತ್ತು ರತ್ನಗಳನ್ನು ತಕ್ಕಡಿಯಲ್ಲಿ ಮಾರ್ತಾ ಇತ್ತು. ಇವತ್ತು ಇಂಪೋರ್ಟೆಡ್ ಹುಚ್ಚಿದು ನಮಗಿರೋದ್ರಿಂದ ಏರ್ ಟ್ಯಾಗ್ ಕೂಡ ತೆಗಿಯಲ್ಲ ಕೆಲವರು ಸೂಟ್ ಕೇಸಿಂದ. ಅಲ್ಲಿಂದ ಏನೋ ಅದೊಂದು ಭೂಮಿ ಮೇಲೆ ಇನ್ನೊಂದು ಜಾಗ ಅಷ್ಟೇ. ಆ ಹುಚ್ಚನ್ನು ನಾವು ಬಿಡಬೇಕು. ನಮ್ಮದನ್ನು ನಾವು ವಿಶ್ವಗುರುವಾಗಿ ಪ್ರಪಂಚಕ್ಕೆ ಕೊಡೋಕ್ಕೆ ಬೇಕಾದಷ್ಟಿದೆ. ನಮ್ಮ ಸಂಸ್ಕೃತ ಭಾಷೆ ಇದೆ, ನಮ್ಮ ಕನ್ನಡ ಭಾಷೆ ಇದೆ, ನಮ್ಮ ಸಂಸ್ಕೃತಿ ಇದೆ, ನಮ್ಮ ಸೀರೆ ಇದೆ, ನಮ್ಮ ಮಸಾಲೆ ದೋಸೆ ಇದೆ, ನಮ್ಮ ಪಾನಿಪುರಿ ಇದೆ, ನಮ್ಮ ವೇದಾಂತ ಇದೆ, ನಮ್ಮ ವಚನಗಳಿವೆ, ನಮ್ಮ ಸಂಗೀತ ಇದೆ, ನಮ್ಮ ನೃತ್ಯ ಇದೆ. ಜಗತ್ತು ಸಂತೋಷ ಪಡುವಂಥದ್ದು, ವಿಕಾಸವಾಗೋದಕ್ಕೆ ಬೇಕಾದಷ್ಟು ಮೆಟೀರಿಯಲ್, ಜ್ಞಾನ, ಸಂಪನ್ಮೂಲಗಳು, ಊಟ, ಆಯುರ್ವೇದ ಎಲ್ಲ ನಮ್ಮಲ್ಲಿದೆ. ನಮ್ಮಲ್ಲಿ 40, 50, 60 ವರ್ಷಗಳ ಕಾಲ ಸಂತೋಷವಾಗಿ ನಮ್ಮ ಮನೇಲೇ ಇದ್ದಾರೆ ವೃದ್ಧ ದಂಪತಿಗಳು. ನನ್ನ ತಂದೆ ತಾಯಿ 64 ವರ್ಷ ಆಯಿತು ಮದುವೆಯಾಗಿ, ಇವತ್ತಿಗೂ ಸಂತೋಷವಾಗಿ ಜೊತೆಲಿದ್ದಾರೆ. ಅವರಿಂದ ನಾವು ಕಲಿತು ಅಲ್ಲಿ ಹೇಳ್ಕೊಡ್ಬೇಕು. 2 ವರ್ಷಕ್ಕೂ ಒಂದು ಮದುವೆ ನಿಲ್ಲೋದು ಕಷ್ಟ ಅನ್ನೋ ಥರ ಆಗಿರೋ ಪಾಶ್ಚಾತ್ಯ ದೇಶಗಳಿಗೆ ನಾವು ಕಲಿಸ್ಬೇಕು. ಬಟ್ ನಾವು ಇಂಟರ್ನೆಟ್ಟಲ್ಲಿ ವಾಟ್ ಡು ಐ ನೀಡ್ ಕೌನ್ಸಲಿಂಗ್ ಫಾರ್ ಮೈ ಮ್ಯಾರೇಜ್ ಅಂತ ಅಲ್ಲಿಂದ ನಾವು ಪಡಿತೀವಿ. ಯಾರ ಮಾಡೆಲ್ಸು, ಫ್ಯಾಮಿಲಿ ಮಾಡೆಲ್ಸ್ ಫೇಲ್ ಆಗಿದೆಯೋ ಅವರಿಂದ ನಾವು ಕೌನ್ಸಲಿಂಗ್ ಪಡಿಯೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೇಲೇ ವಯಸ್ಸಾದ ವೃದ್ಧ ದಂಪತಿ ಕೈ ಹಿಡ್ಕೊಂಡು ಸುಖದಲ್ಲಿ ದುಃಖದಲ್ಲಿ ಇಷ್ಟು ವರ್ಷ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ನೋಡಿ ಅವರೆಲ್ಲ ಬಿಟ್ಟು ಹೋಗಿದ್ದು ಎಲ್ಲ ನೋಡಿ, ಆದರೆ ತಮ್ಮ ಒಬ್ರಿಗೊಬ್ರು ಕುಂತ್ಕೊಂಡೇ ಹೋಗಿ ತನ್ನ ಗಂಡನಿಗೆ ಏನೋ ಮಾಡ್ಕೊಂಬರ್ತಾಳೆ ಅಜ್ಜಿ. ಅಲ್ಲೇ ಕುಳಿತಲ್ಲೇ ಪಾಪ ಅಜ್ಜಿಗೆ ತಾತ ಮಸಾಜ್ ಮಾಡ್ತಿರ್ತಾರೆ. ಎಂಥ ಪ್ರೇಮ ಬಾಂಧವ್ಯ ಅದು. ಅವರಿಂದ ಕಲಿಬೇಕಲ್ವ ನಾವು. ಇಲ್ಲಿ ಸಿದ್ಧವಾದಂಥ ವಿದ್ಯೆಗಳನ್ನು ಜಗತ್ತಿಗೆ ಕಲಿಸ್ಬೇಕು. ಆದರೆ ಇಲ್ಲಿರೋ ಸಿದ್ಧ ವಿದ್ಯೆಗಳನ್ನು ಕಲಿಬೇಕಲ್ಲ ನಾವು. ಚತುಷ್ಷಷ್ಟಿ ವಿದ್ಯೆಗಳನ್ನು ಇವತ್ತಿಗೂ ಕೂಡ ನಾವು ಉಳಿಸ್ಬೋದು, ಬೆಳೆಸ್ಬೋದು. ತುಂಬ ಉಳಿದಿವೆ, ತುಂಬ ಬೆಳೆದಿವೆ, ಎಷ್ಟೋ ಕಳೆದು ಹೋಗಿವೆ. ಹಾಗಾಗಿ ಕಳೆದು ಹೋದದ್ದನ್ನು ವಾಪಸ್ ತರೋ ಪ್ರಯತ್ನ ಪಟ್ಟರೆ ಈ ದೇಶೀಯವಾದಂಥ ಈ ಕಲೆಗಳನ್ನು, ವಿದ್ಯೆಗಳನ್ನು, ಸಂಪನ್ಮೂಲಗಳನ್ನು, ವಸ್ತುಗಳನ್ನು, ಪ್ರಯೋಗಗಳನ್ನು ಎಷ್ಟೆಷ್ಟು ನಾವು ಪುನರುಜ್ಜೀವನಗೊಳಿಸ್ತೀವೋ. ಇವತ್ತು ಟೆಕ್ನಾಲಜಿ ಇದೆ, ವಿಶ್ವವ್ಯಾಪಕವಾದಂಥ ಔಟ್ರೀಚ್ ಇದೆ ನಮಗೆ.
ಇದನ್ನು ಬಳಸ್ಕೊಂಡು ನಾವು ಅದೆಲ್ಲೂ ಇಲ್ಲದೇನೆ ಹಂಗೆ ಮಾಡಿದ್ರು ಅವರಷ್ಟು. ಇವತ್ತೆಲ್ಲ ಇಟ್ಕೊಂಡು ನಾವು ಇನ್ನೂ ಅದ್ಭುತ ಮಾಡ್ಬೋದು. ನಮ್ಮ ಉತ್ಪನ್ನಗಳನ್ನು ನಿಮಿಷದಲ್ಲಿ ನಾವು ಪ್ರಪಂಚದಾದ್ಯಂತ ಮಾರ್ಬೋದು. ಆದರೆ ಆ ಭಾವ ಬರಬೇಕು. ಈ ದೇಶ, ಈ ದೇಶೀಯತೆಯನ್ನು ಬರೀ ಆಧಾರ್ ಕಾರ್ಡ್ ಭಾರತೀಯರಾಗದೆ ನಾವು ನಿಜ ಭಾರತೀಯತೆ ಇರುವ ಭಾರತೀಯರಾದರೆ ಈ ಕಲೆಗಳನ್ನೆಲ್ಲ ಉಳಿಸ್ಬೋದು. ಹಿಂದೆ ಗುರುಕುಲಗಳಲ್ಲಿ ಇದನ್ನೆಲ್ಲ ಕಲಿಸ್ತಾ ಇದ್ರು. ಒಂದೇ ಗುರುಕುಲದಲ್ಲಿ ಎಲ್ಲ ಕಲಿಸ್ತಿದ್ರು ಅಂತಲ್ಲ, ಖಂಡಿಕೆಗಳು ಅಂತ ಹೇಳಿದ್ನಲ್ಲ, ಸಪ್ರೇಟು ಕೃಷಿಕರ ಹತ್ರ ಕಲಿತಿದ್ರು. ಬಡ್ಗೆ ಹೆಚ್ಚೆಚ್ಚಾಗಿ ಅವ್ರವ್ರ ಕುಲದಲ್ಲಿ ಅವ್ರವ್ರ ಮನೆಗಳಲ್ಲೇ ಪ್ರಾಯೋಗಿಕ ವಿದ್ಯೆಗಳನ್ನು ಕಲಿತಿದ್ರು. ಬೌದ್ಧಿಕ ವಿದ್ಯೆಗಳನ್ನು ಗುರುಕುಲಗಳಲ್ಲಿ, ಕೆಲವನ್ನ ಈಗ ಕೆಮಿಸ್ಟ್ರಿಗೆ, ಆಸ್ಟ್ರಾನಮಿಗೆ ಮನೇಲಿ ಮಾಡೋಕ್ಕಾಗಲ್ಲ. ಆದರೆ ನಾನು ಸಂಗೀತ ಮನೇಲಿ ಕಲಿಬೋದು, ನಾನು ಪಾಕವಿದ್ಯೆ ಮನೇಲಿ ಕಲಿಬೋದು, ವೇದಾಂತ ಮನೇಲಿ ಕಲಿಬೋದು, ಮನೆ ಜಗಲಿಯಲ್ಲಿ ಕುತ್ಕೊಂಡು ವೇದಾಂತ ಕಲಿಬೋದು, ವ್ಯಾಕರಣ ಕಲಿಬೋದು, ಗಣಿತ ಕಲಿಬೋದು. ಆದರೆ ನಾನು ಆಸ್ಟ್ರಾನಮಿ ಕಲಿಬೇಕು, ಸ್ಕೈ ವಾಚಿಂಗ್ ಮಾಡಬೇಕು, ಫಿಸಿಕ್ಸು, ಕೆಮಿಸ್ಟ್ರಿದು ಏನೋ ಒಂದು ಇದು ಮಾಡಬೇಕು ಅಂತಂದರೆ ನಾನು ಮನೇಲಿ ಆಗತ್ತಾ? ಹಾಗೆ ಕೆಲವಕ್ಕೆ ಗುರುಕುಲಗಳೇ ಬೇಕಾಗಿತ್ತು, ಕೆಲವು ಮನೆಯಲ್ಲಿ ಆಚಾರ್ಯರ ಮನೆಗಳಲ್ಲಿ. ಹಾಗೆ ಎಲ್ಲ ವ್ಯವಸ್ಥೆಗೂ ಅವಕಾಶ ಇರೋದೇ ನಮ್ಮ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯ. ಹೀಗೆ ಇರಬೇಕು ಅಂತ ಸಫಕೇಟ್ ಮಾಡ್ತಿರ್ಲಿಲ್ಲ. ಇದಲ್ಲದೆ ಇನ್ನೂ ಯಾರೋ ಒಂದು ಗುರುಕುಲ ಶುರು ಮಾಡ್ಬೋದು, ಅವ್ರಿಗೂ ಅವಕಾಶ ಇರ್ತಿತ್ತು. ಯಾರು ಗುರುಕುಲ ಮಾಡ್ತೀವಿ, ವಿದ್ಯೆ ಕಲಿಸ್ತೀವಿ ಅಂದರೆ ಫ್ರೀಯಾಗಿ ಕಲಿಸ್ಬೇಕು, ಗೌರ್ಮೆಂಟ್ ಅದಕ್ಕೆ ಕೊಡುತ್ತೆ, ರಾಜ ಕೊಡ್ತಾನೆ. ಇವತ್ತು ಲೈಸೆನ್ಸ್ ಸಿಕ್ಕೋದೇ ಕಷ್ಟ, ಜಾಗ ಸಿಕ್ಕೋದು ಕಷ್ಟ. ಈಗ ಏನು ನಾವು ಮಾಡೋಣ, ಒಂದು ಗುರುಕುಲ ಮಾಡಿ ಯಾರು ಕೊಡ್ತಾರೆ ಭೂಮಿ? ನನಗೇ ಇಷ್ಟ, ತುಂಬ ಕಷ್ಟ ಇದೆ. ಅಂದರೆ ಪ್ರಶಾಂತವಾಗಿ, ತುಂಬ ನಮಗೇನು ಇನ್ಫ್ರಾಸ್ಟ್ರಕ್ಚರ್ ಬೇಡ, ಸರಳವಾದ ಪರಿಸರದಲ್ಲಿ ತೋಟ ಇರಬೇಕು, ತನ್ನ ಮಧ್ಯೆ ಕೂತ್ಕೊಂಡು ನಿರಂತರವಾಗಿ ಭಾರತೀಯ ವಿದ್ಯೆಗಳನ್ನು ಬೋಧನೆ ಮಾಡಬೇಕು. ರಾಮಾಯಣ, ಮಹಾಭಾರತ, ಪುರಾಣಗಳು, ಆಯುರ್ವೇದ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಸಂಗೀತ ಇರ್ಬೋದು, ಶಿಲ್ಪ ಇರ್ಬೋದು, ಪಾರಂಪರಿಕ ವಿದ್ಯೆಗಳು, ಗ್ರಂಥಗಳಿವೆ. ಅದು ತಿಳ್ಕೊಂಡಿರೋ ವಿದ್ವಾಂಸರಿದ್ದಾರೆ, ಅವ್ರಿಗೆ ವೇದಿಕೆ ಇಲ್ಲ, ಗ್ರಂಥಗಳಿವೆ, ಅನಾಥವಾಗಿ ಕೂತಿವೆ. ತಿಳ್ಕೊಳ್ಳೋ ಆಸಕ್ತಿ ಇರೋ ಜಿಜ್ಞಾಸೆಗಳಿದ್ದಾರೆ, ಅವ್ರಿಗೆ ಇದೆಲ್ಲಿ ಸಿಕ್ಕತ್ತೆ ಗೊತ್ತಿಲ್ಲ. ಎಲ್ಲ ಒಂದು ಮಾಡೋಣ ಅಂದರೆ ಎಲ್ಲಿ? ಒಂದು ಲೈಸೆನ್ಸ್ ಸಿಕ್ಕಲ್ಲ, ಒಂದು ಭೂಮಿ ಸಿಕ್ಕಲ್ಲ, ಇದು ಸಿಕ್ಕಲ್ಲ. ದುಡ್ಡೇ ದೊಡ್ಡ ಪ್ರಶ್ನೆ ಆಗೋಗ್ಬಿಡುತ್ತೆ. ನಮ್ಮ ಸಾಮಾನ್ಯರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ ಅದೇ ಕಷ್ಟ. ಇನ್ನು ಮಿಕ್ಕವ್ರು ಜಾಗ ಸಿಕ್ಕರೆ ಸಾಕು, ಮಾಲ್ ಮಾಡು, ಜಾಗ ಸಿಕ್ಕರೆ ಸಾಕು, ಒಂದು ಹೌಸಿಂಗ್ ಕಮ್ಯುನಿಟಿ ಮಾಡು, ದುಡ್ಡು ಮಾಡ್ಕೊ. ಅಥವಾ ಒಂದು ಇಂಟರ್ನ್ಯಾಷನಲ್ ಸ್ಕೂಲು, ಕಾಲೇಜ್ ಸ್ಕೂಲ್ ಮಾಡಿಬಿಟ್ಟು ಚೆನ್ನಾಗಿ ದುಡ್ಡು ಸಂಪಾದಿಸು. ಸ್ಕೂಲು ಒಂದು ಬಿಸ್ನೆಸ್ಸು, ಕಾಲೇಜು ಒಂದು ಬಿಸ್ನೆಸ್ಸು, ಹೌಸಿಂಗ್ ಕಾಂಪ್ಲೆಕ್ಸು ಬಿಸ್ನೆಸ್ಸು, ಎಲ್ಲ ಬಿಸ್ನೆಸ್ಸು. ಎಲ್ಲರೂ ಬಿಸ್ನೆಸ್ ಮಾಡ್ತಿದ್ದಾರೆ, ಮಕ್ಕಳ ಕ್ವಾಲಿಟಿ ಹಾಳಾಗ್ತಾ ಇದೆ. ಯಾಕೆ? ಪಾರಂಪರಿಕ ವಿದ್ಯೆ ಕೊಡೋರಿಲ್ಲ. ಇನ್ನು ಮಠ ಮಂದಿರಗಳಲ್ಲಿ ಏನಾಗುತ್ತೆ, ಅವ್ರವ್ರ ಮಠದ ಸಿದ್ಧಾಂತ ಮಾತ್ರ ಪಾಠ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಹೆಚ್ಚಾಗಿ. ಅದು ಬಿಟ್ಟರೆ ಮಾಮೂಲಿ ಕಾಲೇಜ್ ಶಾಲೆ ನಡೆಸ್ತಾರೆ. ಗುರುಕುಲಗಳಲ್ಲಿ ಅಷ್ಟೇ ವೇದಾಂಗಗಳು ಮಾತ್ರ ಪಾಠ ಮಾಡ್ತಾರೆ, ಸಿದ್ಧಾಂತಗಳನ್ನು ಪಾಠ ಮಾಡಿ. ಇದೆಲ್ಲ ಚತುಷ್ಷಷ್ಟಿ ವಿದ್ಯೆಗಳಿಗೆ ಒಂದೊಂದೇ ಸ್ವಲ್ಪ ಪರಿಚಯ ಮಾಡಿಸ್ಬೋದಲ್ಲ. ಅದನ್ನೆಲ್ಲ ಮಾಡಿಸೋವಂಥ ಗುರುಕುಲಗಳು ಬೇಕು. ಕಷ್ಟ ಇದೆ. ಹಿಂದೆ ರಾಜಪೋಷಣೆ ಇರ್ತಿತ್ತು, ಸಾರ್ವಜನಿಕರು ಪೋಷಣೆ ಮಾಡ್ತಿದ್ರು, ಶ್ರೀಮಂತರು ದೇಣಿಗೆ ಕೊಡೋರು, ದಾನಗಳಲ್ಲಿ ನಡೀತಾ ಇತ್ತು, ಬರ್ತಾ ಇತ್ತು ಗುರುಕುಲ ಅಂತಂದರೆ. ಮತ್ತು ಇವರು ಕೂಡ ನಾನ್ ಕಮರ್ಷಿಯಲ್ ಆಗಿರ್ತಾ ಇದ್ರು. ಎರಡೂ ಥರ, ಬಂತಲ್ಲ ಅಂತ ಬಾಚ್ಕೊಳ್ಳೋ ಬುದ್ಧಿ ಇಲ್ಲ, ಎಲ್ಲವನ್ನ ಸಾರ್ವಜನಿಕವಾಗಿ ಬಳಸೋದು, ಹಾಗಿರ್ತಾ ಇತ್ತು. ಆ ವ್ಯವಸ್ಥೆಯಲ್ಲಿ ಇದೆಲ್ಲ ಉಳೀತು. ಇವತ್ತು ದೊಡ್ಡ ಮನಸ್ಸು ಮಾಡಿ ಯಾರಾದ್ರೂ ಹಂಗೆ ಮಾಡಬೇಕಾಗತ್ತೆ. ಯಾರಿಗೆ ಅರ್ಹತೆ ಇದೆಯೋ, ವಿದ್ವಾಂಸರುಗಳು ಯಾರು ಈ ಥರ ಇರ್ತಾರೋ ಅವ್ರಿಗೆ ಸಾರ್ವಜನಿಕರು ಪೋಷಣೆ ಮಾಡಬೇಕು. ಇವರು ಕೂಡ ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು, ಜನ ಬಂದು ಕಲಿತು ಹೋಗಬೇಕು. ಸೊ ಮಿನಿಮಮ್ ಏನು ಇನ್ಫ್ರಾಸ್ಟ್ರಕ್ಚರು, ಹಣ, ಶುಲ್ಕ ಬೇಕೋ ಇಟ್ಕೊಂಡು, ಇವತ್ತು ಶುಲ್ಕರಹಿತವಾಗಿ ಮಾಡೋದು ತುಂಬ ಕಷ್ಟ. ಸಂಪೂರ್ಣ ದಾನದಲ್ಲಿ ನಡೆಯೋಕ್ಕಾಗೋದಿಲ್ಲ, ತುಂಬ ಕಷ್ಟ. ಈಗ ನನಗೇ ಇಷ್ಟ, ನನಗೆ ಶುಲ್ಕರಹಿತವಾಗಿ ಮಾಡೋದು ಹೆಂಗೆ? ಇಂಟರ್ನೆಟ್ ಚಾರ್ಜಸ್ ಕಟ್ಟಬೇಕು, ಝೂಮ್ ಚಾರ್ಜಸ್ ಕಟ್ಟಬೇಕು, ಓಡಾಡಬೇಕು ಅಲ್ಲಿಂದ ಇಲ್ಲಿ, ಪೆಟ್ರೋಲ್ ಹಾಕ್ಕೊಂಡು, ಎಲ್ಲದಕ್ಕೂ ಪ್ರಶ್ನೆ ಬಂದ್ಬಿಡುತ್ತೆ, ಅವಲಂಬನೆ ಬಂದ್ಬಿಡುತ್ತೆ. ಹಾಗಾಗಿ ಸಮಾಜ ಪೋಷಿಸಿದ್ರೆ ಇದೆಲ್ಲ ಉಳಿಯುತ್ತೆ. ಸೊ ಸಾಮಾಜಿಕರು ಸೇರಿ ಇದು ಬೇಕು ನಮಗೆ, ಹೆಂಗೆ ಇಂಗ್ಲೀಷ್ ಬೇಕು ಅಂತ ನಾವು ಕೇಳಿದ್ವೋ ಅದು ಬಂದು ತಲೆ ಮೇಲೆ ಕೂತ್ಕೊಳ್ತು. ನಮ್ಗೆ ಬೇಕು, ನಮ್ಗೆ ಸಂಸ್ಕೃತ ಬೇಕು, ನಮ್ಗೆ ಕನ್ನಡ ಬೇಕು, ನಮಗೆ ಪಾರಂಪರಿಕ ವಿದ್ಯೆ ಬೇಕು, ಸಾಂಪ್ರದಾಯಿಕ ವಿದ್ಯೆ ಬೇಕು, ಇದು ಬೇಕು ನಮ್ಗೆ. ನನ್ನ ಹತ್ರ ದೇಶಿ ಸೀರೆ ಬೇಕು, ದೇಶಿ ಒಡವೆ ಬೇಕು, ನನಗೆ ಮೂಲದೇ ಬೇಕು, ಮೂಲ ನೇಯ್ಗೆ ಬೇಕು, ಕಾಪಿ ಪೇಸ್ಟ್ ಬೇಡ, ನನಗೆ ಡೂಪ್ಲಿಕೇಟ್ ಬೇಡ ಅಂತ ಕೇಳಬೇಕು ನಾವು. ಸಮಾಜದಲ್ಲಿ ಯಾವಾಗ ಡಿಮ್ಯಾಂಡ್ ಬರುತ್ತೋ ಆವಾಗ ಇದೆಲ್ಲ ಉಳಿಯುತ್ತೆ. ಹೀಗೆ ಗುರುಕುಲಗಳನ್ನೆಲ್ಲ ಕಲಿಸ್ತಾ ಇದ್ವು. ದೊಡ್ಡ ಗುರುಕುಲಗಳೆಲ್ಲ ಇದ್ದು, ಅವುಗಳ ಬಗ್ಗೆ ಎಲ್ಲ ಓದ್ಕೋಬೋದು, ನೋಡ್ಬೋದು. ಸ್ವಲ್ಪ ಮಾಹಿತಿ ಇದೆ ಇಂಟರ್ನೆಟ್ಟಲ್ಲೂ. ಇದು ವಿದ್ಯೆಯ ಕ್ಷೇತ್ರ. ಭಾರತ ಅಂದರೆ ನಾನು ಸರಸ್ವತಿ ಮಂದಿರ ಅಂತಲೇ ಹೇಳ್ತೀನಿ. ನಮ್ಮ ಭಾರತ ದೇಶ ಅಂದರೆ ಸರಸ್ವತಿಯ ದೇವಾಲಯ. ಭಾಸಿ ರಮತೆ ಐತಿ ಭಾರತ, ಬೆಳಕಿನಲ್ಲಿ ರಮಿಸುವ ದೇಶ. ಜ್ಞಾನವನ್ನು ಪಡೆದ್ರು, ಜ್ಞಾನವನ್ನು ಕೊಟ್ಟರು, ಜ್ಞಾನವನ್ನು ಪಡೆದ್ರು, ಜ್ಞಾನವನ್ನು ಕೊಟ್ಟರು.
ಬರೀ ಭಾರತೀಯರ ಹತ್ರ ಶುಲ್ಕ ತೊಗೊಂಡಿಲ್ಲ ಅಂತಲ್ಲ, ಚೈನಾ ಅವ್ರ ಹತ್ರ ತೊಗೊಂಡಿಲ್ಲ, ಅರಬ್ ಅವ್ರ ಹತ್ರ ತೊಗೊಂಡಿಲ್ಲ, ಗ್ರೀಕ್ ಅವ್ರ ಹತ್ರ ತೊಗೊಂಡಿಲ್ಲ, ಪರ್ಷಿಯಾ, ಯಾರು ಎಲ್ಲಿಂದ ಬಂದು ಯಾರ ಹತ್ರನೂ ಯಾವ ದುಡ್ಡು ತೊಗೊಂಡಿಲ್ಲ. ಊಟ ಕೊಟ್ಟು, ವಸತಿ ಕೊಟ್ಟು, ವಿದ್ಯೆ ಕೊಟ್ಟು ಕಳಿಸಿದ್ರು. ಆದರೂ ನಮ್ಮ ವಿದ್ಯೆ ಏನು ಖಾಲಿ ಆಗಿಲ್ಲ. ಅವರೆಲ್ಲ ಪೇಟೆಂಟ್ ಮಾಡ್ಕೊಂಡು ಹೋದರು, ನಾವು ಪೇಟೆಂಟ್ ಮಾಡಲಿಲ್ಲ. ಆದರೂ ನಮ್ಮ ವಿದ್ಯೆ ಏನು ಖಾಲಿ ಆಗಿಲ್ಲ. ಯಾಕೆಂದರೆ ಇಲ್ಲಿ ಸರಸ್ವತಿ ಕೂತಿದ್ರೆ ವಿದ್ಯೆ ಕೊಡ್ತಾನೇ ಇರ್ತಾಳೆ ಅವಳು. ನಾನ್ ಸ್ಟಾಪ್ ನದಿ ಹುಟ್ಟತಾನೇ ಇರುತ್ತಲ್ಲ, ನದಿ ನಿರಂತರವಾಗಿ ಚಿಮ್ಮೋ ಹಾಗೆ ಇಲ್ಲಿಂದ ಜ್ಞಾನವನ್ನು ಚಿಮ್ಮಿಸ್ತಾ ಇರ್ತಾಳೆ. ಜ್ಞಾನಕ್ಕಾಗಿ ವಿದ್ಯೆ, ಕೇವಲ ಡಿಗ್ರಿಗಾಗಿ ಅಲ್ಲ, ಜ್ಞಾನಕ್ಕಾಗಿ. ಡಿಗ್ರಿಗಾಗಿ ವೃತ್ತಿಗಾಗಿ ಏನು ಮಾಡಬೇಕು ಅದು ಪ್ಯಾರಲಲ್ ಆಗುತ್ತೆ. ಆದರೆ ಕಲಿಯೋದೇ ಕೇವಲ ಡಿಗ್ರಿಗಾಗಿ ಅನ್ನೋ ಭಾವನೆ ಬರಬಾರ್ದು. ನನ್ನ ಮಕ್ಕಳಿಗೂ ನನ್ನ ಮಗನಿಗೂ ಅದೇ ಹೇಳ್ತಾ ಇರ್ತೀನಿ, ತಿಳ್ಕೊಳ್ಳೋಕ್ಕೋಸ್ಕರ ಕಲಿ. ಫಸ್ಟ್ ಎಕ್ಸಾಮ್ಗೆ ಕೇಳ್ಬಿಡ್ತಾರಮ್ಮ, ಪಾಪ ಮಕ್ಕಳು ತಪ್ಪಲ್ಲ, ಆ ಥರ ಆ್ಯಟಿಟ್ಯೂಡ್ ಮಾಡ್ತಾರೆ. ಎಕ್ಸ್ಟ್ರಾ ಏನಾದ್ರು ಬರೆದ್ರೆ ಸ್ವಲ್ಪ ಯಾಕೆ ಹಂಗೆ ಬರೀತೀಯ, ಹಿಂಗೆ ಬರೀ, ಪ್ರಯೋಗ ಮಾಡೋಕ್ಕೆ ಬಿಡೋದಿಲ್ಲ. ಸೊ ಅದೇನಾಗ್ಬಿಡುತ್ತೆ, ಪರೀಕ್ಷೆಗೆ ಬರೆದ್ರೆ ಸಾಕು, ಆಮೇಲೆ ಟೈಮ್ ಇರಲ್ಲ, ಓಡೋಗ್ಬಿಡ್ತಾರೆ ಆಟಾಡೋಕ್ಕೆ. ಅದನ್ನು ಬಿಟ್ಟು ನಾವು ಜ್ಞಾನಕ್ಕಾಗಿ ಕಲಿಬೇಕು. ನಾನು ಅದಕ್ಕೆ ಒಂದು ಪ್ರಯೋಗ ಮಾಡ್ತೀನಿ ನನ್ನ ಮಗನ ಜೊತೆ, ಬೇರೆ ಪೋಷಕರು ಮಾಡ್ಬೋದು. ಈಗ ಒಂದು ಹಿಸ್ಟ್ರಿನಲ್ಲಿ ಏನೋ ಇರುತ್ತೆ, ಅಲ್ಲಿ ಯಾರೋ ಒಬ್ಬರು ಮಹಾತ್ಮರ ಚರಿತ್ರೆ ಇರುತ್ತೆ, ಅದ್ರ ಬಗ್ಗೆ ನಾನೇ ಮಾತಾಡಿದ ವೀಡಿಯೋನೋ ಅಥವಾ ಇನ್ಯಾರೋ ಮಾತಾಡಿದ ವೀಡಿಯೋಸ್ ಇರುತ್ತಲ್ಲ, ಅದನ್ನು ಹಾಕಿ ಕೊಡಿಸ್ತೀನಿ ನಾನು. ಹೆಚ್ಚು ಮಾಹಿತಿ ಇರಬೇಕು. ಈಗ ಮೊನ್ನೆ ಕಮಲಾ ದೇವಿ ಚಟ್ಟೋಪಾಧ್ಯಾಯ ಅವ್ರದ್ದೇನೋ ಇತ್ತು, ಅವನಿಗೆ ಒಂದೇ ಪ್ಯಾರಾ, ತುಂಬ ಕಮ್ಮಿ ಮಾಹಿತಿ ಇತ್ತು. ನಾನೇ ಅದ್ರ ಬಗ್ಗೆ ಮಾತಾಡಿದ್ದೆ, ವಿಡಿಯೋ ಮಾಡಿದ್ದೆ. ಅದನ್ನು ಕೂತ್ಕೊಂಡು ಕೇಳು, ಮಕ್ಕಳು ಶ್ರವಣ ಚೆನ್ನಾಗಿ ಮಾಡುತ್ತವೆ. ಹೌದು, ಎಷ್ಟು ವಿಚಾರ ಗೊತ್ತಾಯ್ತು ಈಗ ಅಲ್ವಾ. ಹಾಗೆ ಮತ್ತೊಂದು ಕೆಳದಿ ಚೆನ್ನಮ್ಮ, ಇಲ್ಲಿ ಕೇಳಿಸ್ಕೊ. ಹೀಗೆ ಅಮರ್ ಚಿತ್ರಕಥೆಯಲ್ಲಿ ಓದಿಸೋದು ನೋಡಿ, ಇಲ್ಲಿ ಇವ್ರ ಚರಿತ್ರೆ ಹೆಂಗಿದೆ, ಭಾರತ ಭಾರತಿಯಲ್ಲಿ ಆಕತ್ತೆ ಇದು ಓದ್ರು. ಜಿ ಡಿ ನಾಯ್ಡು ಬಗ್ಗೆ ನೋಡೋರು ಇಷ್ಟೆಲ್ಲ ಮಾಡಿದ್ದಾರೆ, ಕೇಳಿಸ್ಕೊ ಇಷ್ಟೆಲ್ಲ. ಹೀಗೆ ಮಾಡ್ತಾ ಹೋದಾಗ ಏನಾಗುತ್ತೆ, ನನ್ನ ಒಂದು ಪ್ಯಾರಾ ಏನಿದೆ ಅದು ಪರೀಕ್ಷೆಯಲ್ಲಿ ಹಾಗೆ ವಾಮಿಟ್ ಮಾಡಿ ಬರೋದಲ್ಲ, ಈ ವ್ಯಕ್ತಿಯ ಬಗ್ಗೆ ಇಷ್ಟೆಲ್ಲ ಇದೆ, ಇನ್ನೇ ಎಷ್ಟು ಜನ ಸಾಧನೆ ಮಾಡಿದ್ದಾರೆ. ಹೀಗೆ ಮನಸ್ಸನ್ನು ತೆರೆಯೋ ಪ್ರಯತ್ನವನ್ನು ನಾವು ಮಾಡಬೇಕು. ಗುರುಕುಲಗಳು ಮಾಡ್ತಾ ಇದ್ವು, ಇವತ್ತು ನಾವು ಮಾಡಬಹುದು. ಈಗಲೂ ಮನಸ್ಸು ಮಾಡಿದ್ರೆ ಒಳ್ಳೆಯ ಶಾಲೆಗಳು ಇವೆ. ಈ ಮಧ್ಯೆ ಕೂಡ ಈ ಒಂದು ಸಿಸ್ಟಮಲ್ಲೂ ಕೂಡ ಸಾಧ್ಯವಾದಷ್ಟು ಭಾರತೀಯತೆಯನ್ನು ರೂಪಿಸುವಂಥ ಶಾಲೆಗಳು, ಶಿಕ್ಷಣ ತಜ್ಞರು ಇದ್ದಾರೆ ಅನ್ನೋದು ಒಂದು ಗುಡ್ ನ್ಯೂಸ್. ಆಗಲಿ, ಬಹಳ ಅದ್ಭುತವಾಗಿ ತಿಳಿಸಿದ್ರಕ್ಕ. ಗುರುಕುಲ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಬಗ್ಗೆ ಒಂಚೂರು ಗೊತ್ತಿತ್ತು, ಅದನ್ನು ಬಹಳ ವಿಸ್ತಾರವಾಗಿ ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ನೀವು ಅದನ್ನು ಹೇಳ್ತಾ ಇದ್ದಾಗ ಆ ಕಾಲಕ್ಕೆ ಒಂದು ಬಾರಿ ಹೋಗ್ಬಿಡೋಣ ಅಂತ ಅನಿಸುವಷ್ಟು ಖುಷಿ ಅನಿಸುತ್ತೆ. ಆದರೆ ಈಗ ಮತ್ತೆ ಹಿಂದಕ್ಕೆ ಹೋಗೋದಕ್ಕಾಗಲ್ಲ, ಆದರೆ ಅದನ್ನು ಮತ್ತೆ ತರುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ಬೋದು. ಅದನ್ನು ಇವತ್ತಿಗೆ ತಂದು ಮುಂದಕ್ಕೆ ಹೋಗ್ಬೇಕು, ಖಂಡಿತ ಮುಂದಕ್ಕೆ ಹೋಗಬೇಕು. ಆಮೇಲೆ ಭಾರತೀಯರಲ್ಲಿ ಎಲ್ಲವೂ ಇದೆ. ನಾವು ಆ್ಯಕ್ಚುಲಿ ಬಹಳ ರಿಚ್ ಇದ್ದೀವಿ. ಸ್ಟಿಲ್ ನಾವು ಯಾಕೆ ಪಾಶ್ಚಾತ್ಯರ ಮುಂದೆ ಕೈ ಕಟ್ಟಿ ನಿಲ್ತೀವಿ, ಯಾಕೆ ಬೇಡ್ತಾ ಇದ್ದೀವಿ ಅಂತ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಮ್ಮತನವನ್ನು ನಾವು ಉಳಿಸ್ಕೊಳ್ಳೋಣ, ನಮ್ಮ ಈ ಭಾರತೀಯ ಶಿಕ್ಷಣ ಪದ್ಧತಿ ಇನ್ನಷ್ಟು ಬೆಳೆಸೋಣ ಅಂತ ಹೇಳ್ತಾ ನಿಮ್ಮೆಲ್ಲ ಮಾಹಿತಿಗಳಿಗೆ ಧನ್ಯವಾದಗಳಕ್ಕೆ. ಧನ್ಯವಾದ, ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.